ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇರೋದೇ 8 ಜನ. ಅದರಲ್ಲಿ ಒಬ್ರು ಆಲ್ರೆಡಿ ಫೈನಲಿಸ್ಟ್ ಹೋಗಿದ್ದಾರೆ, ಅದು ಸಂಗೀತ ಅವರು. ಮತ್ತೆ ಸೆಕೆಂಡ್ನೇ ವ್ಯಕ್ತಿ ಯಾರು, ಎರಡನೇ ವ್ಯಕ್ತಿ ಕೂಡ ಫೈನಲಿಸ್ಟ್ ಆಗಿದ್ದಾರೆ ಖಂಡಿತ ಅವರು. ಆ ವ್ಯಕ್ತಿ ಯಾರಲ್ಲ, ಪ್ರತಾಪ್, ಮಿಸ್ಟರ್ ಡ್ರೋನ್ ಪ್ರತಾಪ್ ಅವರು ಸೆಕೆಂಡ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಇದು ಪಕ್ಕಾ ಮಾಹಿತಿಗಳು ಅಂತ ಹೇಳ್ಬೋದು. ನಿಮ್ಗೆ ಅನ್ಸ್ಬೋದು ಇದೇಗೆ ಸಾಧ್ಯ, ಅವ್ರು ನಾಮಿನೇಟ್ ಆಗಿದ್ದಾರೆ ಈ ವಾರ, ಇದೇಗೆ ಸಾಧ್ಯ ಐತೆ ಅಂತ ಹೇಳ್ಬೋದು. ಆ ಮಾಹಿತಿ ಎಲ್ಲ ತಿಳಿಸ್ತೇನೆ ಖಂಡಿತ. ಅವರು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ. ಇಂತ ಮೋರ್ ಅಪ್ಡೇಟ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಾರ ನಾಮಿನೇಷನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗ್ತಾ ಇದೆ. ಏನಕ್ಕಂದ್ರೆ ನಾಮಿನೇಟ್ ಆದ್ಮೇಲೆ ವೋಟಿಂಗ್ ಪೋಲ್ಸ್ ಓಪನ್ ಆಗಬೇಕಾಗಿತ್ತು, ಬಟ್ ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ. ಇದರಿಂದ ಕಳೆದ ವಾರ ಪ್ರತಾಪ್ ಅವರು ನಾಮಿನೇಟ್ ಆಗಿರಲಿಲ್ಲ, ಆದ್ದರಿಂದ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ಆಗಿ ಫೈನಲಿಸ್ಟ್ ಆಗಿ ಹೋಗಿದ್ರಂತ ಮಾಹಿತಿಗಳು ಸಿಗ್ತಾ ಇದೆ. ಕಾರಣ ಏನಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ರು ಒಂದ್ ವೇಳೆ ಪ್ರತಾಪ್ ಹೋಗಕ್ಕೆ ಚಾನ್ಸೇ ಇಲ್ಲ. ಡಬಲ್ ಎಲಿಮಿನೇಷನ್ ಇದ್ರು ಕೂಡ ಏನಕ್ಕಂದ್ರೆ ಅವ್ರಿಗೆ ಓಟ್ಸ್ ತುಂಬಾನೇ ಬರ್ತಾ ಇದೆ, ತುಂಬಾ ಸಪೋರ್ಟ್ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇನ್ನು ಕಳೆದ ವಾರ ನಾಮಿನೇಟ್ ಆಗಿಲ್ಲದ ಕಾರಣ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ಫೈನಲಿಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಈ ವಾರ ಕೇವಲ ನಾಮಿನೇಷನ್ಸ್ ಇದ್ದಾಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗಿದೆ. ಏನಕ್ಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಲೈವ್ ಅಲ್ಲಿ ಹೋಗಿ ನೋಡಿ, ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ ಈವರೆಗೂ. ವೋಟ್ ಮಾಡೋಣ ಪ್ರತಾಪ್ಗೆ ಅಂದ್ರೆ ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ. ಆದ ಕಾರಣ ಕೊನೆ ವೀಕ್ ಅಲ್ಲಿ ಅವರು ನಾಮಿನೇಟ್ ಆಗಿರಲಿಲ್ಲ. ಮತ್ತೆ ಕೊನೆ ವಾರ ಯಾರಾದ್ರೂ ನಾಮಿನೇಟ್ ಆಗಿದ್ರು ಅವರೇ ಈ ವಾರ ಮನೆಗೆ ಹೋಗೋದುಂಟು. ಆದ ಕಾರಣ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ಫೈನಲಿಸ್ಟ್ ಆಗಿ ಹೋಗಿರೋಂತ ಒಂದು ನ್ಯೂಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಇದು ಪಕ್ಕ ಮಾಹಿತಿಗಳು ಅಂತ ಅನ್ಬೋದು. ಏನಕ್ಕಂದ್ರೆ ನೋಡಿ, ಅವ್ರಿಗೆ ತುಂಬಾ ಸಪೋರ್ಟ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಫ್ಯಾನ್ಸ್ ಎಲ್ಲ ವೋಟ್ ಮಾಡ್ತಾ ಇದ್ರ ಅಂತ. ಈಗ ವೋಟ್ ಮಾಡೋದಂದ್ರೆ ವೋಟ್ ಮಾಡಕ್ಕೆ ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ. ಇದರಿಂದ ಕಾರಣ ಏನಂದ್ರೆ ಕಳೆದ ವಾರ ಯಾರು ನಾಮಿನೇಟ್ ಆಗಿದ್ರು ಅವ್ರನ್ನೇ ಈ ವಾರ ಎಲಿಮಿನೇಟ್ ಮಾಡ್ತಾರೆ. ಮತ್ತೆ ಕಳೆದ ವಾರ ಪ್ರತಾಪ್ ನಾಮಿನೇಟ್ ಆಗಿಲ್ಲ, ಆದ್ರೂ ಅವರು ಎಲಿಮಿನೇಟ್ ಆಗಲ್ಲ, ಡೈರೆಕ್ಟ್ ಆಗಿ ಸೆಕೆಂಡ್ ಆಗಿ ಫೈನಲಿಸ್ಟ್ ಹೋಗಿರೋದಂತೂ ಸತ್ಯ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.